ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು. ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಕರ್ನಾಟಕದ ವಿಷಯದಲ್ಲಿ ಯಾವ ರೀತಿ ನಿರ್ಣಾಯಕವಾಗುತ್ತೆ ಅನ್ನೋ ಲೆಕ್ಕಾಚಾರ ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಏನಾದರೂ ಗೆದ್ರೆ ಸರ್ಕಾರದ ಪತನಕ್ಕೆ ಕಮಲ ಪಡೆ ಕೈ ಹಾಕೋ ಸಂಭವ ಜಾಸ್ತಿ ಅಂತ ಹೇಳ್ಬೋದು. ಆರ್ಜೆಡಿ ಕಾಂಗ್ರೆಸ್ ಅಧಿಕಾರ ಹಿಡಿದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಸ್ತಕ್ಷೇಪ ಮಾಡೋದಕ್ಕೆ ಹೈಕಮಾಂಡ್ ಮುಂದೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯ ನಾಯಕತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಸಿಎಂ ಸ್ಥಾನಕ್ಕಾಗಿ ಟವಲ್ ಹಾಕೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಮುಂಚೂಣಿಯಲ್ಲಿದ್ದಾರೆ. 2.5 ವರ್ಷ ಆದ ಮೇಲೆ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಆ ಪಕ್ಷದ ಹೈಕಮಾಂಡ್ ಯಾವುದೇ ವಿಚಾರವನ್ನ ಬಿಟ್ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ವಿಚಾರ ಮಾತ್ರ ಓಡಾಡ್ತಾನೆ ಇದೆ. ಎಸ್ಎಂ ಕೃಷ್ಣ ಅವರು ವಿಧಿವಶರಾದಾಗ ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಅಧಿಕಾರ ತಂತಾನೆ ಸಿಗೋದಿಲ್ಲ, ಒದ್ದು ಕಿತ್ಕೊಳ್ಬೇಕಾಗುತ್ತೆ ಅಂತ. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಚಿವರು ಕೂಡ ತಿರುಗಿ ಬಿದ್ದಿದ್ರು. ಶಿವಕುಮಾರ್ ಅವರು ಈಗಾಗಲೇ ಕೆಪಿಸಿಸಿ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ. ಈಗ ಅದರ ಮೇಲ್ ಕೂಡ ಕೆಲವರ ಕಣ್ಣಿದೆ. ಇದರಿಂದ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಕೂಡ ಕಾಣಿಸ್ಕೊಳ್ತಾ ಇದೆ. ಹೀಗಿರುವಾಗ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾರೊಬ್ರು ಬಹಿರಂಗವಾಗಿ ಮಾತನಾಡಬಾರದು ಅಂತ ಖರ್ಗೆ ಅವರು ಹೇಳ್ಕೊಂಡಿದ್ರು ಯಾರು ಕೂಡ ಸುಮ್ಮನೆ ಇಲ್ಲ. ಡಿಕೆ ಪರವಾಗಿ ಕೂಡ ಕೆಲವರು ಮಾತಾಡ್ತಿದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಮೇಲೆ ಹಿಡಿತ ಇಲ್ಲ ಅನ್ನೋದು ಈ ಮೂಲಕ ನಿಜ ಅನ್ಸತ್ತೆ. 2 ಬಣಗಳ ಪೈಪೋಟಿ ಮುಂದುವರಿತಾನೆ ಇದೆ. ಹೀಗಿರುವಾಗ ಹಾಸನದಲ್ಲಿ ಸಮಾವೇಶವನ್ನ ಮಾಡೋ ಮೂಲಕ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಅವರ ಆಪ್ತರು ರೆಡಿಯಾಗಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಅದನ್ನ ಸ್ಟಾಪ್ ಮಾಡಿಸಿದ್ರು. ಅದನ್ನ ಕಾಂಗ್ರೆಸ್ ಸಮಾವೇಶ ಅನ್ನೋ ರೀತಿಯಲ್ಲಿ ಚೇಂಜ್ ಮಾಡಿದ್ರು. ಸಿದ್ದರಾಮಯ್ಯನವರ ಬಲವನ್ನ ಕ್ರೋಢೀಕರಿಸೋದಕ್ಕೆ ದಲಿತ ಸಮಾವೇಶ ನಡೆಸೋದಕ್ಕೆ ಆಪ್ತ ಸಚಿವರು ಮುಂದಾದ್ರು. ಸಮಾವೇಶ ಮಾತ್ರ ಅಲ್ಲ, ದಲಿತ ನಾಯಕರ ಭೋಜನಕೂಟಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕ್ತು. ಖರ್ಗೆ ಅವರು ಎಲ್ಲರೂ ಒಟ್ಟಾಗಿ ಹೋದ್ರಷ್ಟೇ ಅಭಿವೃದ್ಧಿ ಸಾಧ್ಯ ಅಂತ ಹೇಳೋ ಮೂಲಕ ಕಚ್ಚಾಟ ನಿಲ್ಲಿಸಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು. ಈ ನಡುವೆ ನಾವಿಬ್ರು ಒಂದೇ ಸಹಮತಕ್ಕೆ ಬಂದಿದ್ದೀವಿ ಅಂತ ಒಂದು ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಮತ್ತೆ ಪುಷ್ಟಿ ಕೊಡ್ತು. ಸಿದ್ದರಾಮಯ್ಯನವರ ಆಪ್ತರು ಮತ್ತೆ ಪ್ರತ್ಯೇಕ ಸಭೆಗಳನ್ನ ನಡೆಸೋದಕ್ಕೆ ಶುರು ಮಾಡಿದ್ರು. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ, ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಅವರ ಮಗ ಯತೀಂದ್ರ ಹೇಳಿಕೆ ಕೊಟ್ಟು ಬಣ ಜಗಳಕ್ಕೆ ತಿರುವನ್ನ ಕೊಡೋದಕ್ಕೆ ಅವರ ಹೇಳಿಕೆ ಕೂಡ ಕಾರಣ ಆಯಿತು. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ಕೈನಲ್ಲಿದೆ, ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ ಇದೆ, ಸೂಕ್ತ ಕಾಲದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಖರ್ಗೆ ಅವರು ಕೊಟ್ಟ ಹೇಳಿಕೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸ್ಫೋಟಕ ವಾತಾವರಣಕ್ಕೂ ಎಡೆ ಮಾಡಿಕೊಡ್ತು. ಜೊತೆಗೆ ಹೈಕಮಾಂಡ್ ತನ್ನ ಪಟ್ಟನ್ನ ಬಿಗಿಗೊಳಿಸೋದಕ್ಕೆ ಶುರು ಮಾಡಿತು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದಂತ ಹೆಸರುಗಳನ್ನ ಅಖೈರುಗೊಳಿಸಿತ್ತು. ಪಟ್ಟಿಯನ್ನ ರಾಜಭವನಕ್ಕೆ ಕಳುಹಿಸೋ ತಯಾರಿಯಲ್ಲಿದ್ದಾಗಲೇ ಹೈಕಮಾಂಡ್ ಬ್ರೇಕ್ ಹಾಕ್ತು. ಇದನ್ನ ನೋಡಿದ್ರೆ ಸಿದ್ದರಾಮಯ್ಯನವರ ವೇಗ, ತೀರ್ಮಾನಗಳಿಗೆ ಕಡಿವಾಣ ಹಾಕೋ ಕೆಲಸವನ್ನ ಹೈಕಮಾಂಡ್ ನಿಧಾನಕ್ಕೆ ಶುರು ಮಾಡಿದೆ ಅನ್ನೋ ಸೂಚನೆಯನ್ನ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಶಾಸಕರ ಅಸಮಾಧಾನ ಜಾಸ್ತಿ ಆಯಿತು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಈ ಬೆಳವಣಿಗೆ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸೋ ಕೆಲಸವನ್ನ ಮಾಡಿದ್ರು. ಈಗ ಸಚಿವರ ಜೊತೆ ಒಂದಿಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರು ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಡಿಕೆ ಶಿವಕುಮಾರ್ himself said it that there is no vacancy of chief minister post. ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಅದು ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ನೀವು ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ದೆಹಲಿಯಲ್ಲೇ ಈ ರೀತಿಯಾಗಿ ಅವರು ಕೊಟ್ಟಂತ ಹೇಳಿಕೆ ವಿರೋಧಿ ಬಣಕ್ಕೆ ಒಂದ್ ರೀತಿ ಶಾಕಿಂಗ್ ಆಗಿ ಪರಿಣಮಿಸಿತು. ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿದ್ರು. ಅವರಿಗೆ ಯಾರ ಭೇಟಿ ಕೂಡ ಸಾಧ್ಯ ಆಗಲಿಲ್ಲ. ಪ್ರಿಯಾಂಕಾ ಗಾಂಧಿ ಭೇಟಿಗೆ ಟ್ರೈ ಮಾಡಿದ್ರು, ಅದಾಗಲಿಲ್ಲ. ಸೊ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹೈಕಮಾಂಡ್ನ ನಿರ್ಧಾರ ಯಾವ ರೀತಿಯಾಗಿದೆ, ಏನ್ ಬಯಕೆ ಇದೆ ಅಂತ ತಿಳಿಯೋದಕ್ಕೆ
ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ರು ಕೂಡ ಟ್ರೈ ಮಾಡಿದ್ರು, ಆದರೆ ಅದಾಗ್ಲಿಲ್ಲ. ಆದರೆ ಆಂಗ್ಲ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಟ್ಟ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಹೈಕಮಾಂಡ್ಗೂ ಕೂಡ ಸಂದೇಶ ರವಾನಿಸಿದ್ರು. ರಾಜ್ಯದ ಕಾಂಗ್ರೆಸ್ನಲ್ಲೂ ಕೂಡ ಯಾರ್ಯಾರು ಡಿಕೆ ಪರ ಇದ್ದಾರೆ ಅವರಿಗೂ ಕೂಡ ತಿರುಗೇಟನ್ನ ಕೊಟ್ರು. ಈಗ್ಲೂ ಅಧಿಕಾರ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಆಪ್ತರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಒಂದ್ ವೇಳೆ ಒಪ್ಪಂದ ಆಗಿದ್ರೂ ಆ ಅವಧಿ ಪೂರ್ಣಗೊಳ್ಳೋದಕ್ಕೆ ಇನ್ನೂ 6 ತಿಂಗಳಿದೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವಧಿಯ ದಾಖಲೆಯನ್ನ ಮುರಿಯೋ ತವಕದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. 2026 ಫೆಬ್ರವರಿ ತನಕ ಅಧಿಕಾರದಲ್ಲಿದ್ರೆ ಆ ದಾಖಲೆಯನ್ನ ಬ್ರೇಕ್ ಮಾಡಬಹುದು. ಅಷ್ಟರಲ್ಲೇ ಬಜೆಟ್ ಮಂಡನೆ ಕೂಡ ಹತ್ರ ಬರುತ್ತೆ. ಒಂದೊಳ್ಳೆ ಬಜೆಟ್ ಕೊಟ್ಟು ಹೋಗೋ ಪ್ಲಾನ್ ಕೂಡ ಅವರಲ್ಲಿರಬಹುದು. ಅಲ್ಲಿವರೆಗೆ ಕಾದು ನೋಡೋಣ ಅಂತ ಹೈಕಮಾಂಡ್ ಕೂಡ ಸುಮ್ಮನಾಗಿರಬಹುದು. ಇದೇ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿ ತುಂಬಾ ಬ್ಯುಸಿಯಾಗಿರೋ ರಾಹುಲ್ ಗಾಂಧಿ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋ 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಹಿಂದುಳಿದ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿಯಾಗಿದ್ದಾರೆ. ಬಿಹಾರ ಚುನಾವಣೆಗೆ ಮೊದಲೇ ಸಿದ್ದರಾಮಯ್ಯನವರನ್ನ ಇಳಿಸೋ ಯತ್ನಕ್ಕೆ ಕೈ ಹಾಕಿದ್ರೆ ಅದು ವಿರೋಧ ಪಕ್ಷಗಳಿಗೂ ಕೂಡ ಅಸ್ತ್ರವಾಗಬಹುದು ಅನ್ನೋ ಆತಂಕ ಹೈಕಮಾಂಡ್ಗಿದೆ. ಕಾಂಗ್ರೆಸ್ನಲ್ಲಿ ಅಹಿಂದ ಸಮುದಾಯದ ಪ್ರಬಲ ನಾಯಕರಾಗಿರೋ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಪಕ್ಷದ ಪ್ರಬಲ ಮತ ಬ್ಯಾಂಕ್ ಆಗಿರೋ ಅಹಿಂದ ಮತಗಳು ಛಿದ್ರವಾಗಬಹುದು ಅನ್ನೋ ಭಯ ಹೈಕಮಾಂಡ್ಗಿರಬಹುದು. ಹೀಗಾಗಿ ಬಿಹಾರ ಚುನಾವಣೆ ತನಕ ಕಾಯ್ದು ನೋಡೋ ತಂತ್ರಕ್ಕೆ ಹೈಕಮಾಂಡ್ ಮೊರೆ ಹೋಗಿದೆ. ಕಾಂಗ್ರೆಸ್ನಲ್ಲಾಗ್ತಾ ಇರೋ ಹಗ್ಗ ಜಗ್ಗಾಟದ ಬಲಾಬಲ ಎಷ್ಟು ಅಂತ ಅರಿಬೇಕು ಅಂದ್ರೆ 10 ವರ್ಷಗಳ ಹಿಂದಿನ ವಿದ್ಯಮಾನವನ್ನ ನೋಡಲೇಬೇಕಾಗುತ್ತೆ. ಯಾಕಂದ್ರೆ 2013ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ ಡಿಕೆ ಶಿವಕುಮಾರ್ ಅವರಿಗೆ ಸಚಿವರಾಗಲೂ ಕೂಡ ಸಾಧ್ಯವಾಗಿರಲಿಲ್ಲ. 2013ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿದ್ದ ಎಚ್.ಡಿ. ಕುಮಾರಸ್ವಾಮಿ, ಮಂಡ್ಯದಿಂದ ಜೆಡಿಎಸ್ನಿಂದ ಗೆದ್ದಿದ್ದ ಎನ್. ಚಲುವರಾಯಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. 2 ಕ್ಷೇತ್ರಗಳಿಗೆ ಉಪಚುನಾವಣೆ ಆಗಬೇಕಾಗಿತ್ತು. ಆ ವೇಳೆ ದೆಹಲಿಯಲ್ಲಿದ್ದ ಸಿದ್ದರಾಮಯ್ಯನವರು ಕರ್ನಾಟಕ ಭವನದಲ್ಲಿ ಕಾರು ಹತ್ತಿ ಕೂತಿದ್ರು. ಅವರ ಬಳಿ ಹೋಗಿದ್ದ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಮನವಿ ಮಾಡಿದ್ರು. 2 ಉಪಚುನಾವಣೆಯನ್ನ ಗೆಲ್ಲಿಸಿಕೊಂಡ್ ಬಾ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಗೆಲ್ಲಿಸಿಕೊಂಡು ಬಂದ ಡಿಕೆ ಶಿವಕುಮಾರ್ ಮಿನಿಸ್ಟರ್ ಕೂಡ ಆದ್ರು. 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. ಆ ವೇಳೆ ಸೋನಿಯಾ ಗಾಂಧಿಯವರ ಆಪ್ತ ಅಹಮದ್ ಪಟೇಲ್ ಅವರು ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯ ಅಭ್ಯರ್ಥಿಯಾಗಿದ್ರು. ಆಪರೇಷನ್ ಕಮಲದಿಂದ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ರಕ್ಷಣೆ ಮಾಡೋದಕ್ಕೆ ಅವರನ್ನ ಬೆಂಗಳೂರಿಗೆ ಕರೆತಂದಿಡಲಾಗಿತ್ತು. ಅವರಿಗೆ ರಕ್ಷಣೆ ಕೊಟ್ಟಿದ್ದ ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಒಲವು ಗಳಿಸಿದ್ರು. ಆದಾಯ ತೆರಿಗೆ ಹಾಗೂ ಜಾರಿ ನಿರ್ದೇಶನಾಲಯದ ದಾಳಿಗೆ ಸಿಕ್ಕಾಕೊಂಡು ಜೈಲುವಾಸ ಕೂಡ ಅನುಭವಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿದ್ರು. ಹೀಗಾಗಿ 2023ರ ಚುನಾವಣೆ ಹೊತ್ತಿಗೆ ರಾಜಕೀಯ ಚಿತ್ರಣವೇ ಬದಲಾಗೋಯ್ತು. ಸಿದ್ದರಾಮಯ್ಯನವರ ಜನಪ್ರಿಯತೆ, ವರ್ಚಸ್ಸು, ಡಿಕೆ ಶಿವಕುಮಾರ್ ಸಂಘಟನಾ ಶಕ್ತಿ ಇಬ್ಬರು ಹೂಡಿದ ತಂತ್ರಗಳು 10 ವರ್ಷಗಳ ಹಿಂದೆ ಸಚಿವ ಸ್ಥಾನಕ್ಕೆ ಅಂಗಲಾಚೋ ಸ್ಥಿತಿಯಲ್ಲಿದ್ದ ಡಿಕೆ ಶಿವಕುಮಾರ್ ಈ ಚುನಾವಣೆಯಾದ ಮೇಲೆ ಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟು ಹಾಕೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಪಕ್ಷ ಹೇಳಿದ್ದಂತೆ ಕೇಳೋದು ನನ್ನ ಕೆಲಸ ಅಂತ ಡಿಕೆ ಶಿವಕುಮಾರ್ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕಿತ್ಕೊಳ್ಳೋದಕ್ಕೆ ಹೋದ್ರೆ ಸಿದ್ದರಾಮಯ್ಯನವರು ಬಿಟ್ಕೊಡೋರಲ್ಲ ಅಂತ ಅವರಿಗೂ ಕೂಡ ಗೊತ್ತಿದೆ. ಹಾಗಂತ ಸುಮ್ನೆ ಕೂರೋ ಜಾಯಮಾನ ಕೂಡ ಅಲ್ಲ. 10 ವರ್ಷಗಳ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಅವರೀಗ ಸ್ವಲ್ಪ ಮಾಗಿದ್ದಾರೆ. ಕಾಯಿ ಹಣ್ಣಾಗೋ ತನಕ ಕಾಯೋ ತಾಳ್ಮೆ ಇದೆ. ಜಟ್ಟಿ ಕೈ ಕಟ್ಟಿದ್ದಾನೆ ಅಂದ್ರೆ ಸೋತ್ರು ಅಂತಲ್ಲ, ಎದುರಾಳಿಯನ್ನ ಮಣಿಸೋದಕ್ಕೆ ಇನ್ನೊಂದು ಪಟ್ಟು ಹಾಕಿ ಕಾಲಕ್ಕೆ ಕಾಯ್ತಾ ಇದ್ದಾರೆ ಅಂತಾನೆ ಭಾವಿಸಬೇಕಾಗುತ್ತೆ. ಒಂದ್ ಕಡೆ ಅಬ್ಬರ, ಇನ್ನೊಂದು ಕಡೆ ಮೌನ. ಈ ಜಟಾಪಟಿಯಲ್ಲಿ ಗೆಲ್ಲೋರ್ಯಾರು, ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ಕಾಲವೇ ಉತ್ತರಿಸುತ್ತೆ.